ಬೇಸನ್ ಲಾಡು ಎಲ್ರಿಗೂ ಇಷ್ಟ ಆಗುವಂಥ ಸ್ವೀಟ್. ಬೇಕರಿಗಳಲ್ಲಿ ಸಿಗುವಂಥ ಲಾಡುಗಳನ್ನು ನಾವು ಮನೆಯಲ್ಲಿ ಬಹಳ ಸುಲಭವಾಗಿ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ನಮಸ್ಕಾರ ಎಲ್ರಿಗೂ. ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಇಲ್ಲಿ ನಾನು ಮೊದಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಅಳತೆಗೆ 1 ಕಪ್ ಅಥವಾ ಬೌಲ್ ತಗೊಳ್ಬೇಕು. ನಾನಿಲ್ಲಿ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಹೀಗೆ ಕಪ್ನ ಅಳತೆಯಲ್ಲೇ ತಗೊಂಡ್ರೆ ಬೇಸನ್ ಲಾಡುಗಳು ತುಂಬ ಚೆನ್ನಾಗಿ ಬರ್ತದೆ. ಈಗ ನಾವು ಹಿಟ್ಟನ್ನು ಸ್ವಲ್ಪ ಹುರ್ಕೊಳ್ಬೇಕು. ನೇರವಾಗಿ ತುಪ್ಪದಲ್ಲಿ ಹುರಿಯೋಕ್ಕಿಂತ ಮೊದಲು ನಾವು ಈ ಹಿಟ್ಟನ್ನು ಲೋ ಫ್ಲೇಮಲ್ಲಿ 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಇದು ಹುರಿದಾದ ಮೇಲೆ ಒಂದು ಪರಿಮಳ ಬರ್ತದೆ. ಅಷ್ಟಾದಮೇಲೆ ನಾವು ಸ್ಟವ್ ಆಫ್ ಮಾಡಬೇಕು. ಈಗ ಆಗಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಸ್ವಲ್ಪ ಇದು ಘಮಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ. ನಾನೀಗ ಸ್ಟವ್ ಆಫ್ ಮಾಡ್ತೀನಿ. ನಾವು ಈ ರೀತಿ ಹಿಟ್ಟನ್ನು ಹುರಿದು ಆಮೇಲೆ ಲಡ್ಡು ಮಾಡೋದ್ರಿಂದ ಕಡಲೆ ಹಿಟ್ಟಿನ ಹಸಿ ಸ್ಮೆಲ್ ಕೂಡ ಬರೋದಿಲ್ಲ. ಈಗ ಇನ್ನೊಂದು ಪಾತ್ರೆನ ನಾನು ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಈ ತುಪ್ಪದ ಅಳತೆ ಕೂಡ ನಾವು 2 ಕಪ್ ಕಡಲೆ ಹಿಟ್ಟು ತೊಗೊಂಡಾಗ ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ಕಪ್ ಆಗುವಷ್ಟು ತುಪ್ಪ ತೊಗೊಳ್ಬೇಕು, ಅಥವಾ 5ರಿಂದ 6 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಳ್ಬೇಕಿಲ್ಲಿ. ಕಡಿಮೆ ತುಪ್ಪ ಹಾಕಿದರೆ ಲಾಡುಗಳು ಸ್ವಲ್ಪ ಗಟ್ಟಿ ಆಗ್ತದೆ. ಹಾಗಾಗಿ ಬೇಸನ್ ಲಾಡು ಅಂದಾಗ ತುಪ್ಪ 1 ಸ್ಪೂನ್ ಎಕ್ಸ್ಟ್ರಾ ಹಾಕಿದರೂ ಪರವಾಗಿಲ್ಲ. ಈಗ ಬಿಸಿ ಆದಮೇಲೆ ನಾವು ಹುರಿದಿಟ್ಕೊಂಡಿರೋ ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಬೇಕು. ನಿಧಾನವಾಗಿ ಸೇರಿಸ್ಕೊಳ್ಬೇಕು. ಹಾಗೆ ಇದೆರಡನ್ನು ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಯಾಕೆಂದರೆ ಕಡಲೆ ಹಿಟ್ಟು ಬೇಗ ಸೀದೋಗ್ತದೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಮತ್ತು ಕಡಲೆ ಹಿಟ್ಟು ನೀಟಾಗಿ ಮಿಕ್ಸ್ ಆಗಿದೆ, ನೀವು ಇಲ್ಲಿ ನೋಡ್ತಿದ್ದೀರಾ. ಈಗ ಗಟ್ಟಿ ಇದೆ. ಇನ್ನೂ 2 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದಾಗ ಹಿಟ್ಟು ನೀರಾಗ್ತದೆ. ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಆಗಿರೋ ತುಪ್ಪ ನಾವು ಹೀಗೆ ಫ್ರೈ ಮಾಡ್ತಾ ಮಾಡ್ತಾ ಅದು ಬಿಟ್ಕೊಳ್ತದೆ. ಹಾಗಾಗಿ ಅದು ನಮಗೆ ನೀರಾಗಿದೆ ಅಂತ ಅನಿಸುತ್ತೆ. ಈಗ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾವು ಇದಕ್ಕೆ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೇಕು. ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ನಾವು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರ್ತದೆ. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ಕಟ್ ಮಾಡಿ ಸೇರಿಸಿದ್ದೀನಿ. ಈಗ ಇದೆಲ್ಲವನ್ನು ಮಿಕ್ಸ್ ಆಗೋ ಥರ ನಾವು 1-2 ನಿಮಿಷ ಮತ್ತೆ ಫ್ರೈ ಮಾಡಬೇಕು. ಇದಾದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ಬೇಕು. ಇದಕ್ಕೆ ತಕ್ಷಣ ನಾವು ಈ ಮಿಶ್ರಣನ ಹಾಕ್ಕೋಬೇಕು. ಯಾಕೆಂದರೆ ನಾವು ಅದೇ ಪಾತ್ರೆಯಲ್ಲಿ ಇಟ್ಟರೆ ಅದು ಸ್ವಲ್ಪ ಸೀದು ಹೋಗಿಬಿಡ್ತದೆ, ಕಲರ್ ಚೇಂಜ್ ಆಗ್ತದೆ. ಹಾಗಾಗಿ ತಕ್ಷಣ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸ್ವಲ್ಪ ನಾವು ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕು, ಬೇಗ ತಣ್ಣಗಾಗ್ತದೆ. ಅಂದರೆ ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗೆ ಅಂತ ಹೇಳ್ತೀವಲ್ಲ ಅಷ್ಟು ಬಿಸಿ ಇರಬೇಕು. ಇದು 1-2 ಸಲ ತಿರುಗಿಸಿದ್ರೆ ನಾವು ಅದು ಬೇಗ ತಣ್ಣಗಾಗ್ತದೆ. ಹಾಗಾಗಿ ನಾನು ಮಧ್ಯದಲ್ಲಿ ಒಂದು ಸಲ ಈ ರೀತಿ ತಿರುಗಿಸಿ ಬಿಡ್ತೀನಿ. ಇವಾಗಿದು ಕರೆಕ್ಟ್ ಆಗಿದೆ. ನಾನಿಲ್ಲಿ ಈಗ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 3/4 ಕಪ್ ಆಗುವಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೂರಾ ಸಕ್ಕರೆ ಅಂತ ಸಿಗ್ತದೆ, ಮಾರ್ಕೆಟಲ್ಲಿ ಸಿಗ್ತದೆ. ಬೂರಾ ಸಕ್ಕರೆ ಮನೇಲೂ ಮಾಡ್ಕೊಳ್ಬಹುದು, ಅದನ್ನು ಸೇರಿಸ್ಬೋದು. ಇಲ್ಲ ಅಂದರೆ ಸಕ್ಕರೆನ ಪುಡಿ ಮಾಡಿ ಸೇರಿಸ್ಕೊಳ್ಬೇಕು. ಸಕ್ಕರೆ ಪುಡಿ ಮಾಡುವಾಗಲೂ ಅಷ್ಟೇ ತುಂಬ ನುಣ್ಣಗೆ ಪೌಡರ್ ಥರ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಬೇಕು. ಹಾಗೆಯೇ ಯಾವತ್ತೋ ಮಾಡಿಟ್ಟಿರೋ ಸಕ್ಕರೆ ಪೌಡರನ್ನು ಕೂಡ ಸೇರಿಸ್ಕೊಳ್ಬಾರ್ದು, ನಾವು ಆಗ ತಾನೇ ಮಾಡ್ಕೊಳ್ಬೇಕು. ಈಗ ಇದೆರಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ನಮಗೆ ಬೇಕಾದ ಸೈಜಲ್ಲಿ ಲಾಡುನ ಈ ರೀತಿ ಮಾಡ್ಕೊಳ್ಬೇಕು. ಇದೆರಡನ್ನು ಮಿಕ್ಸ್ ಮಾಡುವಾಗ ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಸ್ಪೂನಲ್ಲಿ ಅಷ್ಟು ಚೆನ್ನಾಗಿ ಅದೆರಡು ಮಿಕ್ಸ್ ಆಗೋದಿಲ್ಲ. ಈಗ ತುಂಬ ಸಾಫ್ಟಾಗಿರ್ತದೆ ಇದು, ಉಂಡೆ ಮಾಡೋದಕ್ಕೂ ಕಷ್ಟ ಏನಿಲ್ಲ. ಹಾಗಾಗಿ ನಾವು ಬೇಗ ಲಾಡುಗಳನ್ನು ನಮಗೆ ಬೇಕಾದ ಸೈಜಲ್ಲಿ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟು ಲಾಡನ್ನ ಒಂದ್ಸಲ ಮಾಡಿ ತೆಗೆದಿಡ್ತೀನಿ ನಾನು. ಒಂದು ವೇಳೆ ಈ ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ನೀವು ಸಕ್ಕರೆ ಪುಡಿ ಸೇರಿಸಿದಾಗ ನೀರಾಯಿತು, ಲಾಡು ಮಾಡೋದಕ್ಕೆ ಕಷ್ಟ ಆಯಿತು ಅಂತ ಅನಿಸಿದರೆ ಏನು ಚಿಂತೆ ಇಲ್ಲ. 5 ಅಥವಾ 10 ನಿಮಿಷ ಇದನ್ನು ಫ್ರಿಜ್ಜಲ್ಲಿಟ್ಟು ಆಮೇಲೆ ಹೊರಗಡೆ ತೆಗೆದು ಉಂಡೆ ಮಾಡಿ ಬಹಳ ಸುಲಭವಾಗಿ ಲಾಡು ಮಾಡ್ಕೊಳ್ಬೋದು. ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿದೆ, ಹಾಗೆ ತುಂಬ ಸಾಫ್ಟ್ ಆಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಇದೇ ಅಳತೆಯಲ್ಲಿ ಇದೇ ವಿಧಾನದಲ್ಲಿ ಈ ಸಲ ದೀಪಾವಳಿ ಹಬ್ಬಕ್ಕೆ ನೀವು ಬೇಸನ್ ಲಾಡು ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.